ಸುವಕ್ಷೋಜಕುಂಭಾಂ ಸುಧಾಪೂರ್ಣಕುಂಭಂ ಪ್ರಸಾದಾವಲಂಬಾಂ ಪ್ರಪುಣ್ಯಾವಲಂಬಾಂ ಸದಾಸ್ಯೇಂದುಬಿಂಬಾಂ ಸದಾನೋಷ್ಠಬಿಂಬಾಂ ಭಜೆ ಶಾರದಾಂಬಾಂ ಅಜಸ್ರಂ ಮದಂಬಾಂ ಶರದಿಂದು ವಿಕಾಸಿ ಮುಂದಹಾಸಾಂ ಸ್ಫುರದಿಂದೀವರಲೋಚನಾಭಿರಾಮಾಂ ಅರವಿಂದ ಸಮಾನ ಸುಂದರಾಸ್ಯಾಂ ಅರವಿಂದಾಸನ ಸುಂದರೀಮುಪಾಸೆ. ವೇದ ಪುರುಷನಿಗೆ ಅಭಿನಮಿಸಿ ಸಮಾಹಿತರಾಗಿರುವ ಎಲ್ಲ ವೇದಜ್ಞರಿಗೆ ಅಭಿನಮಿಸಿ ತೈತ್ರೀಯ ಸಂಹಿತಾ ಯಜ್ಞದ ಈ ಶುಭಾವಸರದಲ್ಲಿ ಮಿತ್ರರಾದ ಅಮಯ್ಯ ಅನಂತಕೃಷ್ಣ ಭಟ್ರು ಇಲ್ಲಿ ಕೂರಿಸಿದ್ದಾರೆ. ವೇದಗಳ ಬಗ್ಗೆ ಆಗಲಿ ಕರ್ಮಕಾಂಡದ ಬಗ್ಗೆ ಆಗಲಿ ಅಧಿಕೃತವಾಗಿ ಮಾತನಾಡುವ ಅಧ್ಯಯನ ಸಂಪತ್ತೂ ಇಲ್ಲ, ಸಾಮರ್ಥ್ಯವೂ ಇಲ್ಲ. ಬೋಧಾಯನ ಗೃಹ್ಯ ಸೂತ್ರ, ಸೂತ್ರಾನುಸಾರಿಯಾಗಿರುವ ಪ್ರಯೋಗಕ್ಕೆ ಉಪಕಾರಕವಾದಂತಹ ಕಾರಿಕಾರಿ ಗ್ರಂಥಗಳು, ಧರ್ಮಸೂತ್ರಗಳು, ಇವುಗಳ ಬಗ್ಗೆ ಒಂದು ವ್ಯವಸ್ಥಿತವಾದಂತಹ ಚಿಂತನೆ ಇಲ್ಲಿ ನಡೆಯುತ್ತಾ ಇರುವುದು ಅತ್ಯಂತ ಸಂತಸದ ವಿಷಯ. ಚಿಂತನೆ ಆದ ತಕ್ಷಣ ಯಾವುದು ಸರಿ ಯಾವುದು ತಪ್ಪು ಅಂತ ನಿರ್ಣಯಕ್ಕೆ ಬಾರದೇ ಇದ್ದರೂ ಇಂತಹ ಒಂದು ಚಿಂತನೆಗೆ ಅವಕಾಶ ಇದೆ ಎನ್ನುವುದು ಸಿದ್ಧವಾಗುತ್ತದೆ. ಯಾವುದರ ಚಿಂತನೆಗೆ ಅವಕಾಶ ಇದೆಯೋ ಅದರ ಕುರಿತಾದ ಗ್ರಂಥಾವಲೋಕನ, ಪ್ರಾಜ್ಞರ ಅನುಭವ ಇವುಗಳನ್ನು ನಮಗೆ ಸಂಗ್ರಹಿಸುವುದಕ್ಕೆ ಮನಸ್ಸಾಗುತ್ತದೆ. ಈ ನೆಲೆಯಲ್ಲಿ ವೇದೋಕ್ತವಾದ ಕರ್ಮಗಳನ್ನು ಅತ್ಯಂತ ವ್ಯವಸ್ಥಿತವಾಗಿ ನಿರೂಪಿಸಿದ್ದು ಕಲ್ಪ ಎಂಬ ವೇದಾಂಗ. ಅದು ಒಂದೇ ವೇದಾಂಗ. ಅದನ್ನು ಮತ್ತಿನವರು 3 ವಿಭಾಗ ಮಾಡಿದರು: ಶ್ರೌತ, ಗೃಹ್ಯ, ಧರ್ಮ ಎಂಬುದಾಗಿ. ಶ್ರೌತ ಸೂತ್ರಗಳು, ಗೃಹ್ಯ ಸೂತ್ರಗಳು, ಧರ್ಮಸೂತ್ರಗಳು. ಗೃಹ್ಯ ಸೂತ್ರಗಳ ಆರಂಭವನ್ನು ನೋಡಿದರೆ ಅದು ಶ್ರೌತ ಸೂತ್ರಗಳ ಮುಂದುವರಿಕೆ ಎಂಬುದಾಗಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆಶ್ವಲಾಯನ ಗೃಹ್ಯ ಸೂತ್ರ ಪ್ರಾರಂಭವಾಗುವುದು ಉಕ್ತಾನಿ ವೈತಾನಿಕಾನಿ ಗೃಹ್ಯಾಣಿ ವಕ್ಷ್ಯಾಮಹ ಎಂಬುದಾಗಿ ಆಶ್ವಲಾಯನ ಗೃಹ್ಯ ಸೂತ್ರದ ಆರಂಭದ ಸೂತ್ರ. ಉಕ್ತಾನಿ ವೈತಾನಿಕಾನಿ, ವಿತಾನ ಅಂದರೆ ಯಜ್ಞ, ವೈತಾನಿಕಾನಿ ಯಜ್ಞಕ್ಕೆ ಸಂಬಂಧಪಟ್ಟಂತಹ ವಿಷಯಗಳನ್ನು ಹೇಳಲಾಗಿದೆ. ಇನ್ನೀಗ ಗೃಹ್ಯ ಕರ್ಮಗಳ ಕುರಿತಾಗಿ ಹೇಳುತ್ತೇವೆ ಅಂತ ಆಶ್ವಲಾಯನ ಗೃಹ್ಯ ಸೂತ್ರದ ಆರಂಭದ ಸೂತ್ರ ಶ್ರೌತ ಸೂತ್ರ ಮತ್ತು ಗೃಹ್ಯ ಸೂತ್ರ ಅದು ಒಂದೇ ಗ್ರಂಥ ಎನ್ನುವುದನ್ನು ನಮಗೆ ತೋರಿಸಿಕೊಡುತ್ತದೆ. ಆಶ್ವಲಾಯನ ಧರ್ಮಸೂತ್ರ ಎನ್ನುವ ಗ್ರಂಥ ಇಲ್ಲ, ಆಶ್ವಲಾಯನ ಸ್ಮೃತಿ ಎನ್ನುವ ಗ್ರಂಥವನ್ನೇ ಆ ಸ್ಥಾನದಲ್ಲಿ ಸ್ವೀಕರಿಸಲಾಗುತ್ತದೆ. ಬೋಧಾಯನಾಚಾರ್ಯರು ಶ್ರೌತ ಗೃಹ್ಯ ಸೂತ್ರದ ಆರಂಭದಲ್ಲಿ ಅಥ ಏತದ್ಧುತ ಪ್ರಹುತಃ ಅಥೋ ಯಥೋ ಏತದ್ಧುತ ಪ್ರಹುತಃ, ಅಲ್ಲಿ ಯತಃ ಎಂಬ ಶಬ್ದಕ್ಕೆ ಶಿಷ್ಟಿ ಭಾಷ್ಯದಲ್ಲಿ ಶ್ರೌತ ಸೂತ್ರಗಳ ಮುಂದುವರಿಕೆಯ ಭಾಗ ಎಂಬ ಅರ್ಥವನ್ನು ಕೊಟ್ಟಿದ್ದಾರೆ ಅಲ್ವಾ. ಆವಾಗ ಬೋಧಾಯನಾಚಾರ್ಯರ ಗೃಹ್ಯ ಸೂತ್ರವು ಶ್ರೌತ ಸೂತ್ರದ ಮುಂದುವರಿದ ಭಾಗ. ಶುಲ್ಬ ಸೂತ್ರ ಎನ್ನುವುದು ಶ್ರೌತ ಸೂತ್ರ ಅಂತರ್ಗತವಾದ ಭಾಗ. ಅನಂತರ ಧರ್ಮಸೂತ್ರ. ಹೀಗೆ ಋಷಿಯೋರ್ವನ ಒಂದೇ ಗ್ರಂಥ ಶ್ರೌತ ಸೂತ್ರವಾಗಿ, ಗೃಹ್ಯ ಸೂತ್ರವಾಗಿ, ಶುಲ್ಬ ಸೂತ್ರವಾಗಿ, ಧರ್ಮಸೂತ್ರವಾಗಿ ಚತುರ್ಧ ಅನಂತರದ ಕಾಲದಲ್ಲಿ ವಿಭಕ್ತವಾದ ಹಾಗೆ ಕಂಡುಬರುತ್ತದೆ. ತೈತ್ರೀಯ ಯಜುಶಾಖೆಗೆ ಅಧಿಕೃತವಾದ
ಎರಡು ಸೂತ್ರಗಳು ಆಪಸ್ತಂಬರ ಸೂತ್ರ ಮತ್ತು ಬೋಧಾಯನರ ಸೂತ್ರ. ಬೋಧಾಯನಾಚಾರ್ಯರು ಇದ್ದ ಗೃಹ್ಯ ಸೂತ್ರಗಳಲ್ಲಿಯೇ ದೀರ್ಘವಾದ ಗ್ರಂಥ ಬೋಧಾಯನಾಚಾರ್ಯರ ಗ್ರಂಥ. ಉಳಿದ ಗ್ರಂಥಗಳು ಬೋಧಾಯನಾಚಾರ್ಯರ ಸೂತ್ರದಷ್ಟು ವಿಸ್ತಾರವಾಗಿಲ್ಲ. ವೈಸ್ತಾರ್ಯದಲ್ಲಿ ಎರಡನೆಯ ಸ್ಥಾನ ಇರುವುದು ಪಾರಸ್ಕರ ಗೃಹ್ಯ ಸೂತ್ರಕ್ಕೆ. ಪಾರಸ್ಕರ ಗೃಹ್ಯ ಸೂತ್ರವು ವಿಸ್ತಾರವಾಗಿ ಇದೆ, ಬೋಧಾಯನರ ಗೃಹ್ಯ ಸೂತ್ರದಷ್ಟು ವಿಸ್ತಾರವಾಗಿಲ್ಲ. ಶ್ರೌತ ಸೂತ್ರಗಳು ಅತ್ಯಂತ ವಿಸ್ತಾರವಾಗಿರುವುದು ಬೋಧಾಯನಾಚಾರ್ಯರದ್ದು. ಬೋಧಾಯನಾಚಾರ್ಯರ ಕಾಲ ಸಂಶೋಧಕರ ನಿರ್ಣಯದ ಪ್ರಕಾರ ಕ್ರಿಸ್ತ ಪೂರ್ವ 1000. ಅಂದರೆ ಇವತ್ತಿಗೆ ಸಾಧಾರಣ 3020 ವರ್ಷಗಳ ಹಿಂದೆ. ಅವರ ಸ್ಥಳ ಈಗಿನ ಪೇಶಾವರ, ಈಗ ಪಾಕಿಸ್ತಾನದಲ್ಲಿ ಸೇರಿ ಹೋಗಿರುವ ಪೇಶಾವರ ಅಂತ ಕರೆಯುವ ಪ್ರದೇಶ ಅವರ ಜನ್ಮಸ್ಥಾನ ಎಂಬುದಾಗಿ ಸಂಶೋಧಕರು ಹೇಳ್ತಾರೆ. 3020 ವರ್ಷಗಳ ಹಿಂದೆ ಇದ್ದವರು ಬೋಧಾಯನಾಚಾರ್ಯರು. ಬೋಧಾಯನರ ಅನಂತರದವರು ಆಪಸ್ತಂಬರು. ಆದರೆ ಕೆಲವರು ಆಪಸ್ತಂಬರೇ ಮೊದಲಿಗರು, ಪೂರ್ವಿಕರು ಎಂಬ ವಾದವನ್ನು ಮುಂದಿಟ್ಟಿದ್ದಾರೆ. ಆದರೆ ಸರ್ವತ್ರ ಗ್ರಾಹ್ಯವಾಗಿರುವುದು ಆಪಸ್ತಂಬರಿಗಿಂತ ಹಿರಿಯರು, ಆಪಸ್ತಂಭ ಸೂತ್ರ ಗ್ರಂಥಕ್ಕಿಂತ ಮೊದಲು ಬೋಧಾಯನ ಸೂತ್ರಗಳು ರಚಿಸಲ್ಪಟ್ಟಿದ್ದವು ಎಂಬುದು. ತೈತ್ತಿರೀಯ ಯಜುಸ್ಸಂಹಿತೆಗೆ ಸೂತ್ರಕಾರರು ಪ್ರಧಾನವಾಗಿ ಬೋಧಾಯನರು ಮತ್ತು ಆಪಸ್ತಂಭರು. ಈ ಬೋಧಾಯನ ಗೃಹ್ಯ ಸೂತ್ರ ಎಷ್ಟು ಅವಗಣನೆಗೆ ಒಳಗಾಗಿದೆ ಅಂದರೆ, ಪ್ರಯೋಗವನ್ನು ತಿಳಿದು ಪ್ರಯೋಗ ಮಾಡಿಸುವ ಅನೇಕ ಪುರೋಹಿತರಿಗೆ ಪ್ರಯೋಗ ಗ್ರಂಥದ ಪ್ರಯೋಗಕಾರನ ವಾಕ್ಯ ಯಾವುದು, ಸೂತ್ರಕಾರರ ವಾಕ್ಯ ಯಾವುದು ಎನ್ನುವ ಪ್ರಜ್ಞೆಯೇ ಅಲ್ಲಿ ಬರುವುದಿಲ್ಲ. ಯಾಕೆ ಅಂದರೆ, ಅಧ್ಯಯನ ಮಾಡುವಾಗ ಅಥಪ್ರಯೋಗ ಎನ್ನುವಲ್ಲಿಂದಲೇ ಗಮನವಿರಿಸುವುದು, ಅದಕ್ಕಿಂತ ಹಿಂದಿನ ನಿರ್ಣಯಗಳನ್ನೆಲ್ಲ ಓದುವ ತಾಳ್ಮೆ ಇಲ್ಲ. ಅಥಪ್ರಯೋಗ ಅಂದರೆ ಅನಂತರ ನೇರವಾಗಿ ಪ್ರಯೋಗ ಆರಂಭ. ಪ್ರಯೋಗ ರತ್ನಮಾಲೆ ವೆಂಕಟೇಶ ಭಟ್ಟರ ಕೃತಿ, ಅದ್ಭುತವಾದಂತಹ ಕೃತಿ ಅದು. ಯಾಕೆ ಅಂದರೆ, ಆ ಪ್ರಯೋಗ ಗ್ರಂಥದಲ್ಲಿ ಕೊಟ್ಟಷ್ಟು ನಿರ್ಣಯಗಳ ಸಂಗ್ರಹ ಬೇರೆ ಯಾವ ಪ್ರಯೋಗ ಗ್ರಂಥಗಳಲ್ಲೂ ಇಲ್ಲ. ಬೇರೆ 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 ಒಂದು ಕರ್ಮದ ಬಗ್ಗೆ ಬೇರೆ 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 ಗ್ರಂಥಕಾರರ ನಿರ್ಣಯಗಳನ್ನು ಅವರು ಸಂಗ್ರಹಿಸಿದ್ದಾರೆ. ಅವರ ಗ್ರಂಥ ಆದ್ಯಂತ ನೋಡಿದರೆ ಅವರು ಬೋಧಾಯನ ಗೃಹ್ಯ ಸೂತ್ರವನ್ನು ಆಳವಾಗಿ ಅಧ್ಯಯನ ಮಾಡಿದ ಲಕ್ಷಣಗಳು ನಮಗೆ ಅದರಲ್ಲಿ ಗೋಚರಿಸುವುದಿಲ್ಲ. ತತ್ಪೂರ್ವ ಕಾಲದಲ್ಲಿದ್ದ ಪ್ರಯೋಗಸಾರ, ಪ್ರಯೋಗ ತಿಲಕ ಮೊದಲಾದ ಗ್ರಂಥಗಳ ಪರಿಷ್ಕರಣೆಯ ರೂಪ ಪ್ರಯೋಗ ರತ್ನಮಾಲಾ ಎಂಬ ಸ್ವರೂಪದಲ್ಲಿ ಇರುವ ಹಾಗೆ ಕಾಣುತ್ತದೆ. ಬೋಧಾಯನ ಸೂತ್ರಾನುಸಾರಿಯಾಗಿ ಪ್ರಯೋಗಗಳು ಅನೇಕ ಪ್ರಯೋಗಗಳಿವೆ. ಈಗ ವಸ್ತುತ ವರ್ತಮಾನ ಕಾಲದಲ್ಲಿ 2 ಪ್ರಯೋಗಗಳು ಆಚರಣೆಯಲ್ಲಿವೆ. ಒಂದು ಗೋಕರ್ಣದ ಬ್ರಹ್ಮಕರ್ಮ ಸಮುಚ್ಚಯ, ಇನ್ನೊಂದು ಬ್ರಹ್ಮಾವರದ ವೆಂಕಟೇಶ ಭಟ್ಟರ ಪ್ರಯೋಗ ರತ್ನಮಾಲಾ ಪ್ರಕಾಶ. ಪ್ರಯೋಗ ರತ್ನಮಾಲಾ ಎನ್ನುವ ಗ್ರಂಥ ಯಾವ ಸ್ವರೂಪದಲ್ಲಿ ಇತ್ತು ಎಂಬುದಕ್ಕೆ ಅದರ ಪ್ರಥಮ ಮುದ್ರಣ ಆದದ್ದು ಮುಂಬೈಯಲ್ಲಿ. ಆ ಗ್ರಂಥ ನೋಡಿದರೆ ಮಾತ್ರ ಗೊತ್ತಾಗ್ತದೆ. ಅನಂತರದ ಎಲ್ಲ ಮರುಮುದ್ರಣಗಳು ಅದು ಸೂರಿ ಪ್ರಭಾವಿತ ಮರುಮುದ್ರಣಗಳು. ಸೂರಿ ರಾಮಚಂದ್ರ ಶಾಸ್ತ್ರಿಗಳ ಪ್ರಭಾವಕ್ಕೆ ಒಳಗಾದ ಮರುಮುದ್ರಣಗಳು. ಮೂಲ ಪ್ರತಿ ಮುಂಬಯಿಯ ವೆಂಕಟೇಶ್ವರ ಸ್ಟೀಮ್ ಪ್ರೆಸ್ ಎಂಬ ಮುದ್ರಣಾಲಯದಿಂದ ಸುಮಾರು 150 ವರ್ಷಗಳ ಹಿಂದೆ ಮುದ್ರಣ ಆಗಿದೆ. ಈ ಪ್ರಯೋಗಕ್ಕೂ ಬ್ರಹ್ಮಕರ್ಮ ಸಮುಚ್ಚಯವನ್ನು ಪ್ರತಿಪಾದಿಸುವ ಪ್ರಯೋಗಕ್ಕೂ
ಬ್ರಹ್ಮಕರ್ಮ ಸಮುಚ್ಚಯ ಎಂಬ ಪ್ರಯೋಗಕ್ಕೂ ಹಲವೆಡೆ ವ್ಯತ್ಯಾಸಗಳಿವೆ. ಈ ಬಗ್ಗೆ ಅನೇಕ ವಾದ ವಿವಾದಗಳು ಒಂದು ಕಾಲದಲ್ಲಿ, ಕರಪತ್ರಗಳ ಹಂಚಿಕೆಗಳು, ಪುಸ್ತಕಗಳ ಪ್ರಕಟಣೆಗಳೆಲ್ಲ ಆಗಿವೆ. ಸೂರಿ ರಾಮಚಂದ್ರ ಶಾಸ್ತ್ರಿಗಳು ಬೋಧಾಯನ ಗೃಹ್ಯ ಸೂತ್ರಕ್ಕೆ ಸಂಜೀವನಿ ಎಂಬ ವ್ಯಾಖ್ಯಾನವನ್ನು ಬರೆದು 3 ಸಂಪುಟಗಳಲ್ಲಿ ಪ್ರಕಟಿಸಿದ್ದಾರೆ. ಅದಕ್ಕಿಂತ ಮೊದಲೇ 2 ಬಾರಿ ಬೋಧಾಯನ ಗೃಹ್ಯ ಸೂತ್ರವು ಮೈಸೂರು ಪ್ರಾಚ್ಯ ಸಂಶೋಧನಾಲಯದಿಂದ ಮಹೋಪಾಧ್ಯಾಯ ಶ್ಯಾಮಾಶಾಸ್ತ್ರಿಗಳ ಸಂಪಾದಕತ್ವದಲ್ಲಿ ಮುದ್ರಣ ಆಗಿದೆ. ಅನಂತರ ಅದೇ ಪ್ರತಿ ಉತ್ತರ ಭಾರತದಿಂದ ಒಮ್ಮೆ ಪ್ರಕಟ ಆಗಿದೆ, ನಾಗ್ ಪಬ್ಲಿಷರ್ಸ್ ಎಂಬ ಸಂಸ್ಥೆಯಿಂದ. ಈ ಮೈಸೂರು ಪ್ರತಿಗೆ ಆಧಾರಗಳು ಮೈಸೂರು ಪ್ರಾಚ್ಯ ಸಂಶೋಧನಾಲಯದಲ್ಲಿ ಇದ್ದಂತಹ ಹಸ್ತಪ್ರತಿಗಳು. ಸೂರಿ ರಾಮಚಂದ್ರ ಶಾಸ್ತ್ರಿಗಳ ಪ್ರತಿಗೆ ಆಧಾರಗಳು ಅಲ್ಲಿಯೇ 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದ್ದಂತಹ ಹಸ್ತಪ್ರತಿಗಳು. ಇದನ್ನು ಗೋಕರ್ಣದ ಶ್ರೌತಿಗಳು ಪಂಚಕ್ರೋಶೀಯ ಎಂಬ ಹೆಸರಿನಿಂದ ಕರೆದಿದ್ದಾರೆ. ಮೈಸೂರು ಪ್ರತಿಯಲ್ಲಾಗಲಿ ಸೂರಿ ಪ್ರತಿಯಲ್ಲಾಗಲಿ ಉತ್ತರ ಭಾರತದ ಪ್ರಾಚ್ಯ ಸಂಶೋಧನಾ ಗ್ರಂಥಾಲಯಗಳಲ್ಲಿರುವ ಹಸ್ತಪ್ರತಿಗಳ ಸೂಚನೆಗಳೂ ಇಲ್ಲ, ಅದರ ಅವಲೋಕನವೂ ಇಲ್ಲ, ಅದರ ಪರಾಮರ್ಶೆಯೂ ಇಲ್ಲ. ಹೆಚ್ಚಿನ ಉತ್ತರ ಭಾರತದ ಎಲ್ಲ ಪ್ರಾಚ್ಯ ಸಂಶೋಧನಾ ಗ್ರಂಥಾಲಯದ ಹಸ್ತಪ್ರತಿ ಸಂಗ್ರಹಗಳಲ್ಲಿ ಬೋಧಾಯನರ ಗೃಹ್ಯ ಸೂತ್ರದ ಹಸ್ತಪ್ರತಿಗಳು ಇವತ್ತಿಗೂ ಲಭ್ಯ ಇವೆ. ಅವುಗಳನ್ನು ಯಾರೂ ಅವಲೋಕಿಸಿದ ಹಾಗೆ ಕಾಣುವುದಿಲ್ಲ. ಅನಂತರ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಬೋಧಾಯನ ಗೃಹ್ಯ ಸೂತ್ರದ ಅನೇಕ ಸೂತ್ರಗಳು ನಮಗೆ ಉಪಲಬ್ಧವಾಗುತ್ತವೆ. ಭಗವಂತ ಭಾಸ್ಕರದಲ್ಲಿದೆ, ನಿರ್ಣಯ ಸಿಂಧುವಿನಲ್ಲಿದೆ, ಶಾರದಾ ತಿಲಕ ಎಂಬ ತಂತ್ರಗ್ರಂಥದ ವ್ಯಾಖ್ಯಾನ ರಾಘವ ಭಟ್ಟನ ಪದಾರ್ಥಾದರ್ಶ ಎಂಬ ಗ್ರಂಥದಲ್ಲಿ 2 ಬೋಧಾಯನ ಸೂತ್ರಗಳ ಉಲ್ಲೇಖ ಇದೆ. ವೈದ್ಯನಾಥೀಯ ಸ್ಮೃತಿ ಮುಕ್ತಾಫಲದಲ್ಲಿ ಅನೇಕ ಬೋಧಾಯನ ಸೂತ್ರಗಳಿವೆ. ಹೀಗೆ ಬೇರೆ ಬೇರೆ ಗ್ರಂಥಗಳಲ್ಲಿ ಬೋಧಾಯನ ಸೂತ್ರಗಳು ಸಂದರ್ಭವಶಾತ್ ಉದ್ಧರಿಸಲ್ಪಟ್ಟಿವೆ. ಅವುಗಳ ಅವಲೋಕನವು ಯಾರು ಮಾಡಿದ ಹಾಗೆ ಇಲ್ಲ. ಆದ್ದರಿಂದ ಈ 2 ಪ್ರತಿಯು ಸಂಶೋಧನಾ ದೃಷ್ಟಿಯಿಂದ ಒಂದು ಪರಿಪೂರ್ಣವಾದ ಸರ್ವಾಧಿಕೃತವಾದ ಗ್ರಂಥ ಎಂಬುದಾಗಿ ಹೇಳುವುದಕ್ಕೆ ನಮಗೆ ಸಂಶೋಧನಾ ದೃಷ್ಟಿಯಿಂದ ಆಧಾರಗಳು ಸಾಕಾಗುವುದಿಲ್ಲ. ಸಮಗ್ರವಾಗಿ ಬೋಧಾಯನ ಗೃಹ್ಯ ಸೂತ್ರದ ಸಂಗ್ರಹವಾಗಲಿ ಅಧ್ಯಯನವಾಗಲಿ ನಡೆಯಲೇ ಇಲ್ಲ. ಒಂದು ರೀತಿಯಲ್ಲಿ ಬೋಧಾಯನ ಗೃಹ್ಯ ಸೂತ್ರ ಅವಗಣನೆಗೆ ಒಳಗಾಗಿದೆ. ಯಾಕಾಗಿದೆ ಅಂದರೆ ಉತ್ತರ ಭಾರತದಲ್ಲಿ ಬೋಧಾಯನ ಸೂತ್ರ ಅನುಯಾಯಿಗಳು ಕಡಿಮೆ. ಉತ್ತರ ಭಾರತದಲ್ಲಿ ಹೆಚ್ಚು ಅನುಯಾಯಿಗಳಿದ್ದರೆ ಅದರ ಸಂಶೋಧನೆ ಆಗುತ್ತಾ ಇತ್ತು, ಅನುಯಾಯಿಗಳು ಕಡಿಮೆ. ಆದ್ದರಿಂದ ಅದರ ಬಗ್ಗೆ ಹೆಚ್ಚಿನ ಸಂಶೋಧನೆಗಳಾಗಲಿಲ್ಲ. ಬೋಧಾಯನ ಗೃಹ್ಯ ಸೂತ್ರದ ಬಗ್ಗೆ ಒಂದು PhD ಸಂಪ್ರಬಂಧವೂ ಬರಲಿಲ್ಲ. ಯಾಕೆ ಬರಲಿಲ್ಲ ಅಂದರೆ ಅದಷ್ಟು ಸುಲಭ ಇಲ್ಲ. ಈಗ ಸುಲಭದಲ್ಲಿ PhDಗಳಾಗಬೇಕು, 2 ಪುಸ್ತಕ ಇಟ್ಟುಕೊಂಡು ಇದಕ್ಕಿಂತ ಅದು ವ್ಯತ್ಯಾಸ ಏನು ಎಂಬುದನ್ನು ತೋರಿಸಿದರೆ ಒಂದು ಮಹಾಪ್ರಬಂಧ. ಬೋಧಾಯನ ಗೃಹ್ಯ ಸೂತ್ರವನ್ನು ಹಾಗೆ ಅಧ್ಯಯನ ಮಾಡಬೇಕಾದ್ರೆ ವೇದಾಧ್ಯಯನ ಆಗಿರಬೇಕು, ಶ್ರೌತಾಧ್ಯಯನ ಆಗಿರಬೇಕು, ಧರ್ಮಶಾಸ್ತ್ರ ಗೊತ್ತಿರಬೇಕು, ಉಳಿದ ಗೃಹ್ಯ ಸೂತ್ರಗಳ ಅವಲೋಕನೆಗಳು ಬೇಕು, ಹೀಗೆ ಅನೇಕ ಸ್ಮೃತಿಗಳ ಅವಲೋಕನೆಗಳು ಬೇಕು. ಹೀಗೆ ಒಂದು ವ್ಯವಸ್ಥಿತವಾದ ಅಧ್ಯಯನ ಮಾಡುವುದಕ್ಕೆ ಅನೇಕ ವಿಚಾರಗಳ ಸಂಗ್ರಹಗಳು, ಅಧ್ಯಯನ ಸಂಪತ್ತು ಬೇಕಾಗಿರುವುದರಿಂದ ಸುಲಭವಾಗಿ ಸೂತ್ರದ ಕುರಿತಾಗಿ ಅಧ್ಯಯನ ಮಾಡುವುದಕ್ಕೆ ಕಷ್ಟ ಇದೆ, ಸುಲಭವಾಗಿ ಸಾಧ್ಯ ಇಲ್ಲ. ಆ ನೆಲೆಯಲ್ಲಿರಬಹುದು, ಯಾರು ಅದಕ್ಕೆ ಕೈ ಹಾಕದೇ ಇದ್ದದ್ದು. ಈ ರೀತಿಯಲ್ಲಿ ಬೋಧಾಯನ ಆಚಾರ್ಯರು ಅತ್ಯಂತ ಪ್ರಭಾವಿಗಳು. ಆಮೇಲೆ ವ್ಯವಸ್ಥಿತವಾಗಿ ವೇದೋಕ್ತವಾದ ಕರ್ಮಗಳನ್ನು, ಸ್ಮೃತ್ಯುಕ್ತವಾದ ಕರ್ಮಗಳನ್ನು ಸೂತ್ರಗಳಲ್ಲಿ ವ್ಯವಸ್ಥೆ ಮಾಡಿದ್ದಾರೆ.
ಗೃಹ್ಯಸೂತ್ರ, ಶೇಷಸೂತ್ರ, ಪರಿಭಾಷಾ ಸೂತ್ರ, ಆಮೇಲೆ ಪಿತೃಮೇಧ ಎಂಬುದಾಗಿ 4 ವಿಭಾಗಗಳನ್ನು ಮಾಡಿದ್ದಾರೆ. ಈ ಗೃಹ್ಯಸೂತ್ರದಲ್ಲಿ ಇಲ್ಲದೇ ಇರುವ ಕೆಲವು ಕರ್ಮದ ವಿಚಾರಗಳು ಧರ್ಮಸೂತ್ರದಲ್ಲಿ ಹೇಳಲಾಗಿದೆ. ಅತ್ಯಂತ ಪ್ರಧಾನವಾಗಿ ಕೂಷ್ಮಾಂಡ ಪ್ರಾಯಶ್ಚಿತ್ತ, ಪ್ರಾಯಶ್ಚಿತ್ತ ಗಣಹವನ, ದಶವಿಧ ಸ್ನಾನಗಳು, ಈ 3 ಕರ್ಮಗಳು ಬೋಧಾಯನರು ಧರ್ಮಸೂತ್ರದಲ್ಲಿ ಹೇಳಿರುವಂತಹ ಕರ್ಮಗಳು. ಉಳಿದ ಧರ್ಮಸೂತ್ರಕಾರರು ಯಾರು ಧರ್ಮಸೂತ್ರದಲ್ಲಿ ಕರ್ಮಭಾಗವನ್ನು ಸೇರಿಸಲಿಲ್ಲ, ಬೋಧಾಯನರು ಸೇರಿಸಿದ್ದಾರೆ. ಅದು ಸಂದರ್ಭವಶಾತ್ ಅಲ್ಲಿ ಬಂದಿದೆ. ವಿಸ್ತೃತವಾದ ಸಂಧ್ಯಾ ವಂದನೆ, ನಿತ್ಯ ಸ್ನಾನ, ವಿಶೇಷ ಸ್ನಾನಗಳನ್ನು ಬೋಧಾಯನರು ಹೇಳಿದ್ದು ಧರ್ಮಸೂತ್ರದಲ್ಲಿ. ಗೃಹ್ಯಸೂತ್ರದಲ್ಲಿ ಸಂಧ್ಯಾ ವಂದನೆಗೆ ವಿಚಾರ ಪ್ರಸ್ತಾವ ಆಗಲಿಲ್ಲ. ಈ ರೀತಿಯಲ್ಲಿ ಆ ಧರ್ಮಸೂತ್ರ ಮತ್ತು ಗೃಹ್ಯಸೂತ್ರ, ಶ್ರೌತ ಸೂತ್ರ ಎನ್ನುವುದು ವೇದೋಕ್ತವಾದಂತಹ ಯಜ್ಞಗಳ ಹುತ, ಪ್ರಹುತ, ಆಹುತ, ಶೂಲಗವ ಇತ್ಯಾದಿ ಸಪ್ತ ಪಾಕಯಜ್ಞಗಳು ಗೃಹ್ಯಸೂತ್ರದಲ್ಲಿ, ಆಮೇಲೆ ಸಪ್ತ ಹವಿರ್ಯಜ್ಞಗಳು, ಸಪ್ತ ಸೋಮಯಜ್ಞಗಳು ಶ್ರೌತ ಸೂತ್ರದಲ್ಲಿ. ಆ ರೀತಿ ಏಕವಿಂಶತಿ ಸಂಸ್ಥೋ ಯಜ್ಞ ಎಂಬುದಾಗಿ ಗೃಹ್ಯಸೂತ್ರದಲ್ಲಿ ಆಚಾರ್ಯರು ಯಜ್ಞಗಳನ್ನು 21 ಸಮೂಹವಾಗಿ ವಿಭಾಗಿಸಿ 21 ಸಮೂಹಕ್ಕೆ ಹೆಸರನ್ನು ಕೊಟ್ಟಿದ್ದಾರೆ. ಹುತ, ಪ್ರಹುತ ಆದಿಗಳು 1, ಆಮೇಲೆ ಸಪ್ತ ಸೋಮಯಜ್ಞಗಳು, ಸಪ್ತ ಪಾಕಯಜ್ಞಗಳು. ಒಂದೊಂದು ಯಜ್ಞವು ಸಮೂಹಾತ್ಮಕವಾಗಿ ಅನೇಕ ಯಜ್ಞಗಳ ಸಮೂಹವಾಗಿ ಹೇಳಲ್ಪಟ್ಟದ್ದು. ಆದ್ದರಿಂದಲೇ ಗೃಹ್ಯಸೂತ್ರದಲ್ಲಿ ಏಕವಿಂಶತಿ ಸಂಸ್ಥೋ ಯಜ್ಞ ಋಗ್ ಯಜು ಸಾಮಭಿಸ್ಥಿತ ಎಂಬುದಾಗಿ ಬರೆದಿದ್ದಾರೆ. 3 ವೇದಗಳಿಂದ ಅನುಷ್ಠಾನಗೊಳ್ಳುವಂತಹ 21 ಯಜ್ಞ ಸಮೂಹಗಳಲ್ಲಿ 7 ಯಜ್ಞಗಳ ಸಮೂಹ, 7 ಅದು ಪಾಕಯಜ್ಞಗಳು. ಪಾಕಯಜ್ಞ ಅಂದರೆ ಗೃಹಸ್ಥ, ಗೃಹದಲ್ಲಿದ್ದುಕೊಂಡು ಮಾಡಬೇಕಾದ ಕರ್ಮಗಳು ಎಂಬುದಾಗಿ ಸಾಮಾನ್ಯವಾದಂತಹ ಅರ್ಥ. ಗೃಹ್ಯಾಗ್ನಿಯಲ್ಲಿ ಮಾಡಬೇಕಾದಂತಹ ಕರ್ಮಗಳು. ಸೋಮ ಸಂಸ್ಥೆಗಳು, ಸೋಮಯಜ್ಞಗಳು ಮತ್ತು ಹವಿರ್ಯಜ್ಞಗಳು ಅದು ಅಗ್ನಿಯನ್ನು ಆಧಾನ ಮಾಡಿಕೊಂಡು ಆ ಅಗ್ನಿಯಲ್ಲಿ ಮಾಡಬೇಕಾದಂತಹ ಕರ್ಮಗಳು. ಗೃಹ್ಯಾಗ್ನಿಯಲ್ಲಿ ಮಾಡಬೇಕಾದಂತಹ ಕರ್ಮಗಳು ಪಾಕಯಜ್ಞಗಳು. ಅದನ್ನು ಗೃಹ್ಯಸೂತ್ರದಲ್ಲಿ ಅವರು ವಿವರಿಸ್ತಾರೆ. ಈ ರೀತಿ ಯಜುರ್ವೇದ, ಕೃಷ್ಣ ಯಜುರ್ವೇದದ ತೈತ್ತರೀಯ ಸಂಹಿತೆಗೆ ಸಂಬಂಧಪಟ್ಟು ಅತ್ಯಂತ ವಿಸ್ತೃತವಾದ, ಅತ್ಯಂತ ಪ್ರಧಾನವಾದ, ಸಮೂಲವಾಗಿ ಸಮಗ್ರವಾಗಿ ಅಧ್ಯಯನಕ್ಕೆ ಒಳಗಾಗದೆ ಇರುವಂತಹ ಗ್ರಂಥ ಆಚಾರ್ಯ ಬೋಧಾಯನರ ಗೃಹ್ಯಸೂತ್ರ ಮತ್ತು ಧರ್ಮಸೂತ್ರ. ಧರ್ಮಸೂತ್ರ ಗ್ರಂಥ ವ್ಯವಸ್ಥಿತವಾಗಿ ಗೋವಿಂದರಾಜೀಯ ವ್ಯಾಖ್ಯಾನದೊಂದಿಗೆ ಚೌಕಂಬ ಸಂಸ್ಕೃತ ಗ್ರಂಥಮಾಲೆಯಲ್ಲಿ ಪ್ರಕಟವಾಗಿದೆ. ಬೋಧಾಯನಾಚಾರ್ಯರ ಶುಲ್ಬ ಸೂತ್ರ ಇಂಗ್ಲಿಷ್ ಅನುವಾದದೊಂದಿಗೆ ಪ್ರಕಟವಾಗಿದೆ. ಬೋಧಾಯನಾಚಾರ್ಯರ ಗೃಹ್ಯಸೂತ್ರ ಮೈಸೂರು ಇದ್ದದ್ರಲ್ಲಿ ಅಧಿಕೃತ ಪ್ರತಿ, ಮೈಸೂರು ಪ್ರತಿ ಎಂಬುದಾಗಿ ವಿದ್ವಾಂಸರಿಂದ ಸ್ವೀಕರಿಸಲ್ಪಟ್ಟಿದೆ. ಆದರೆ ಅನೇಕ ಧರ್ಮಶಾಸ್ತ್ರ ಗ್ರಂಥಗಳಲ್ಲಿ ಉಕ್ತವಾದಂತಹ ಉದ್ಧರಿಸಲ್ಪಟ್ಟಂತಹ ಸೂತ್ರಗಳು ಮೈಸೂರು ಪ್ರತಿಯಲ್ಲೂ ಕಾಣದೇ ಇರುವುದರಿಂದ ಇದ್ದದ್ರಲ್ಲಿ ಅಧಿಕ, ಸರ್ವಾಧಿಕೃತವಾದಂತಹ ಗ್ರಂಥ ಅಂತ ಒಪ್ಪಿಕೊಳ್ಳುವುದಕ್ಕಾಗುವುದಿಲ್ಲ. ಆದರೆ ಇದ್ದದ್ರಲ್ಲಿ ಅಧಿಕವಾಗಿ ಆಧಾರವಾಗಿ ಹೇಳಬಹುದಾದಂತಹ ಗ್ರಂಥ ಅದು ಈಗಲೂ ಆ ಗ್ರಂಥ ಉಪಲಬ್ಧ ಇದೆ. ಈ ರೀತಿಯಲ್ಲಿ ಆಚಾರ್ಯ ಬೋಧಾಯನರು ನಮಗೆ ಪ್ರಯೋಗಕ್ಕೆ, ಸ್ಮಾರ್ಥ ಕರ್ಮಗಳಿಗೆ ಪರಮಾಚಾರ್ಯರು. ಅವರ ನಿರ್ದೇಶನದಂತೆ ಪ್ರಯೋಗ ಸಾರ, ಪ್ರಯೋಗ ತಿಲಕ, ಪ್ರಯೋಗ ರತ್ನಮಾಲ, ಗೃಹ್ಯಕರ್ಮ ಸಮುಚ್ಚಯ, ಬ್ರಹ್ಮಕರ್ಮ ಸಮುಚ್ಚಯ, ಕನಕ ಸಭಾಪತೀಯ, ಮುದ್ದು ದೀಕ್ಷಿತ ಪ್ರಯೋಗ ಎಂಬ ಪ್ರಯೋಗ ಗ್ರಂಥಗಳು ದಕ್ಷಿಣ ಭಾರತದಲ್ಲಿ ಕೆಲವು ಕಾಲಗಳಲ್ಲಿ ಕೆಲವು ಅನುಷ್ಠಾನದಲ್ಲಿದ್ದವು. ಈ ಸೂತ್ರ ಗ್ರಂಥಗಳನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಅನಂತರದ ಗ್ರಂಥಗಳು ಕಾರಿಕಾ ಗ್ರಂಥಗಳು. ಯಾವ ರೀತಿ ಪಾಣಿನಿಯ ಸೂತ್ರಗಳಿಗೆ ವೃತ್ತಿ ಭಾಷ್ಯಗಳು ಬಂದಿವೆಯೋ, ಸಾಧಾರಣವಾಗಿ ಗೃಹ್ಯ ಸೂತ್ರಗಳಿಗೆ
ವೃತ್ತಿಯ ಸ್ಥಾನದಲ್ಲಿ ನಾವು ಕಾರಿಕಾ ಗ್ರಂಥಗಳನ್ನು ಹೇಳಬಹುದು. ಈ ಗೃಹ್ಯ ಸೂತ್ರಗಳಿಗೆ ಸಮಗ್ರವಾಗಿ ನಮಗೆ ಉಪಲಬ್ಧವಿಲ್ಲದೇ ಇರುವ, ಆದರೆ ಪ್ರಯೋಗ ಗ್ರಂಥಗಳು ಅಲ್ಲಲ್ಲಿ ವಿವರಿಸಿರುವ ವಿಶ್ವಾಮಿತ್ರ ಕಾರಿಕೆ ಎಂಬ ಒಂದು ಗ್ರಂಥ, ಅನಂತರ ಎಲ್ಲೆಲ್ಲಿ ಆ ಕಾರಿಕಾ ವಾಕ್ಯಗಳಿವೆಯೋ ಅವುಗಳನ್ನೆಲ್ಲ ಸಂಗ್ರಹಿಸಿ ಇತ್ತೀಚೆಗೆ ಗ್ರಂಥ ರೂಪದಲ್ಲಿ ಬಂದಿದೆ. ಒಂದು ಹಿಂದಿನ ಕಾಲದಲ್ಲೂ ಕಾರಿಕಾ ಸಂಗ್ರಹ ಎಂಬ ಗ್ರಂಥ ಸಾಧನಾ ಪ್ರೆಸ್ ಹೊನ್ನಾವರ ಶಂಭು ಶರ್ಮ ನಾಜಗಾರ ಎನ್ನುವರು ಕಾರಿಕಾ ಸಂಗ್ರಹ ಎಂಬ ಒಂದು ಪುಸ್ತಕವನ್ನು ಮುದ್ರಿಸಿದ್ದಾರೆ. ಅದರಲ್ಲಿ ಪ್ರಯೋಗಕಾರರು ಹೇಳಿರುವಂತಹ ವಿಶ್ವಾಮಿತ್ರ ಕಾರಿಕೆಯ ವಾಕ್ಯಗಳನ್ನು ಎಲ್ಲ ಸಂಗ್ರಹಿಸಿ ಒಂದು ಅನುಕ್ರಮವಾಗಿ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ಅದರ ಹೊರತಾಗಿ ಪ್ರತ್ಯೇಕವಾಗಿ ಕಾರಿಕಾ ಗ್ರಂಥ ಎಂಬುದು ಮುದ್ರಣ ಆಗಲಿಲ್ಲ. ಅದೊಂದು ಸಂಗ್ರಹ ರೂಪವಾದ ಗ್ರಂಥ. ಅದೇ ರೀತಿ ಶ್ರೌತ ಸೂತ್ರಗಳಿಗೆ ಗೋಪಾಲ ಕಾರಿಕೆ ಮತ್ತು ಕಪರ್ದಿ ಕಾರಿಕೆ ಅಲ್ವಾ. ಆಪಸ್ತಂಭ ಶ್ರೌತ ಸೂತ್ರಗಳಿಗೆ ಕಪರ್ದಿ ಕಾರಿಕೆ, ಬೋಧಾಯನ ಶ್ರೌತ ಸೂತ್ರಗಳಿಗೆ ಗೋಪಾಲ ಕಾರಿಕೆ. ಕಾರಿಕೆ ಅಂದರೆ ಮೂಲವನ್ನು ಸ್ವಲ್ಪ ವಿಸ್ತಾರವಾಗಿ ಹೇಳುವುದು, ಭಾಷ್ಯದಷ್ಟು ವಿಸ್ತಾರ ಇಲ್ಲ, ವ್ಯಾಖ್ಯಾನದಷ್ಟು ವಿಸ್ತಾರ ಇಲ್ಲ, ಸೂತ್ರವನ್ನು ಸ್ವಲ್ಪ ವಿಸ್ತರಿಸಿ ಹೇಳುವುದು. ಯಾವ ರೀತಿ ಪಾಣಿನಿಯ ಸೂತ್ರವನ್ನು ವರರುಚಿ ವೃತ್ತಿಯಲ್ಲಿ ವಿಸ್ತರಿಸಿ ಹೇಳಿದನೋ, ವಿಸ್ತರಿಸಿ ಹೇಳಿದರೂ ಅರ್ಥ ಮಾಡಿಕೊಳ್ಳುವುದಕ್ಕೆ ಮತ್ತೆ ಭಾಷ್ಯ ಗ್ರಂಥ ಬೇಕಾಗುತ್ತದೆಯೋ ಅದೇ ರೀತಿಯ ಸ್ವರೂಪ ಕಾರಿಕಾ ಗ್ರಂಥಕ್ಕೆ. ಆ ಕಾರಿಕಾ ಗ್ರಂಥಗಳಲ್ಲಿ ಸೂತ್ರಗಳ ಅರ್ಥದ ವಿಸ್ತಾರ ಕಾರಿಕಾ ಗ್ರಂಥಗಳಲ್ಲಿವೆ. ಅನಂತರ ವ್ಯಾಖ್ಯಾನ ಗ್ರಂಥಗಳು ಬೋಧಾಯನ ಗೃಹ್ಯ ಸೂತ್ರಕ್ಕೆ ಉಳಿದ ಗೃಹ್ಯ ಸೂತ್ರಗಳಿಗೆ ಇರುವಷ್ಟು ವ್ಯಾಖ್ಯಾನ ವ್ಯವಸ್ಥೆ ಇಲ್ಲ. ಒಂದು ಶಿಷ್ಟಿ ಭಾಷ್ಯ ಎನ್ನುವ ಅಮುದ್ರಿತ ಅಸಂಪೂರ್ಣ ಹಸ್ತಪ್ರತಿಯೊಂದು ಮೈಸೂರು ಪ್ರಾಚ್ಯ ಸಂಶೋಧನಾ ಕೇಂದ್ರಾಲಯದ ಪತ್ರಾಲಯದಲ್ಲಿದೆ. ಶಿಷ್ಟಿ ಭಾಷ್ಯ ಅಂತ ಹೆಸರು. ಪಾರಸ್ಕರ ಗೃಹ್ಯ ಸೂತ್ರಕ್ಕೆ ವಿಶೇಷವಾದ ಭಾಷ್ಯ ಇದೆ. ಆಶ್ವಲಾಯನ ಗೃಹ್ಯ ಸೂತ್ರಕ್ಕೆ ಗಾರ್ಗ್ಯ ನಾರಾಯಣ ಯಜ್ವಾ ಎನ್ನುವವರ ಭಾಷ್ಯ ಇದೆ. ಆಪಸ್ತಂಭ ಗೃಹ್ಯ ಸೂತ್ರಕ್ಕೆ ಹರದತ್ತರ ಭಾಷ್ಯ ಇದೆ. ಆದರೆ ಬೋಧಾಯನ ಗೃಹ್ಯ ಸೂತ್ರಕ್ಕೆ ಯಾವುದೇ ಪ್ರಾಚೀನರ ಭಾಷ್ಯ ಅಧಿಕೃತವಾಗಿ ರಚನೆಗೊಂಡಿಲ್ಲ. ಆ ರೀತಿ ರಚನೆಗೊಳ್ಳದಿರುವುದಕ್ಕೆ ಕಾರಣ ಬೋಧಾಯನ ಸೂತ್ರದ ಅನುಯಾಯಿಗಳು ಉತ್ತರ ಭಾರತದಲ್ಲಿ ಕಡಿಮೆಯಾಗಿರುವುದೇ ಕಾರಣವಾಗಿ ಕಂಡುಬರುತ್ತದೆ ಹೊರತು ಈ ಸೂತ್ರ ಬಗ್ಗೆ ಗೌರವ ಇಲ್ಲದೆ ಅಲ್ಲ. ಅದನ್ನು ಅಧ್ಯಯನ ಮಾಡಬೇಕಾದ ಪ್ರಜಾ ಸಮೂಹ, ಅನುಯಾಯಿಗಳ ಸಮೂಹ ಕಡಿಮೆ. ಅದು ದಕ್ಷಿಣ ಭಾರತದಲ್ಲಿಯೂ ಸ್ವಲ್ಪ ಭಾಗ ಕೇರಳದಲ್ಲಿ, ಸ್ವಲ್ಪ ಭಾಗ ಕರ್ನಾಟಕದಲ್ಲಿ, ಸ್ವಲ್ಪ ಭಾಗ ತಮಿಳುನಾಡಿನಲ್ಲಿ, ಒಂದು ಸ್ವಲ್ಪ ಆಂಧ್ರದಲ್ಲಿ ಇಷ್ಟೇ ಇರುವುದು. ಅದು ಬಹಳ ಕಡಿಮೆಯ ಸಂಖ್ಯೆ. ಕೇರಳದಲ್ಲಿ ಬೋಧಾಯನ ಸೂತ್ರ ಉಳಿದ ಪ್ರದೇಶಕ್ಕಿಂತ ಹೆಚ್ಚಿವೆ. ಬೋಧಾಯನ ಸೂತ್ರ ಪ್ರಯೋಗಾನುಸಾರವಾಗಿ ಬೋಧಾಯನ ಚಡಂಗ್ ಎನ್ನುವ ಒಂದು ಗ್ರಂಥ ಮಲಯಾಳದಲ್ಲಿದೆ. ಅದು ಯಾವ ರೂಪದಲ್ಲಿದೆ ಅಂದರೆ ಅದರಲ್ಲಿ ಬೋಧಾಯನ ಸೂತ್ರಗಳಿಲ್ಲ, ಬೋಧಾಯನ ಸೂತ್ರವಾಗಿ ಪ್ರಯೋಗ ಬರ್ಕೊಂಡು ಹೋಗಿದ್ದಾರೆ. ಆ ಪ್ರಯೋಗ ಹೇಗಿದೆ ಅಂದರೆ ಪ್ರಯೋಗದ ವಾಕ್ಯಗಳೆಲ್ಲ ಮಲಯಾಳದಲ್ಲಿರುವುದು, ಮಂತ್ರಗಳಾಗಿ ಪ್ರಯೋಗ ವಾಕ್ಯಗಳೆಲ್ಲ ಆಚಮ್ಯ ಪ್ರಾಣಾನಾಯಮ್ಯ ದೇಶಕಾಲವು ಸಂಕೀರ್ತ್ಯ ಎನ್ನುವ ಪ್ರಯೋಗ ವಾಕ್ಯಗಳೆಲ್ಲ ಅದರಲ್ಲಿ ಮಲಯಾಳದಲ್ಲಿ ಇರುವುದು. ಆಚಮಿಚ್ಚು ಪ್ರಾಣಾಯಾಮಿಚ್ಚು ದೇಶಕಾಲಂ ಸಂಕೀರ್ತಿಚ್ಚು ಹೀಗೇ ಹೋಗ್ತದೆ ಅದು. ಆದ್ದರಿಂದ ಮಲಯಾಳ ಗೊತ್ತಿಲ್ಲದೆ ಇದ್ದವರಿಗೆ ಆ ಪ್ರಯೋಗ ಅರ್ಥ ಆಗಲಿಕ್ಕಿಲ್ಲ. ಆನಂತರ ಪ್ರಯೋಗದ ವ್ಯವಸ್ಥೆ ಅದು ಸಮಂತ್ರಕವಾಗಿ ಇದೆ. ಹಿಂದೆ ಮುಂದಿನ ಪ್ರಯೋಗ ವಾಕ್ಯಗಳೇನಿವೆ ಅವೆಲ್ಲ ಮಲಯಾಳದಲ್ಲಿ. ಅದು ಕೇರಳದಲ್ಲಿರುವ ಒಂದು ವೈಶಿಷ್ಟ್ಯ. ಶ್ರೌತ ಪ್ರಯೋಗವೂ ಹಾಗೆ. ಉದಾಹರಣೆಗೆ ತಂತ್ರ ಸಮುಚ್ಚಯ ಎನ್ನುವ ಗ್ರಂಥ, ಅದು ದೇವಾಲಯದಕ್ಕೆ ಸಂಬಂಧಪಟ್ಟಂತಹ ಗ್ರಂಥ. ಅದರ ಪ್ರಯೋಗ ಮಲಯಾಳದಲ್ಲಿ, ಅದಕ್ಕೆ ಪುಳಿಕಾಟ್ ಪಚ್ಚ ಅಂತ ಹೆಸರು. ಅಲ್ಲಿರುವ ವಾಕ್ಯಗಳೆಲ್ಲ, ನಿರ್ದೇಶನ ವಾಕ್ಯಗಳೆಲ್ಲ ಮಲಯಾಳದಲ್ಲಿರುವುದು. ಬೇಕಾದಲ್ಲಿ ಮಂತ್ರ ಮಾತ್ರ, ಮಂತ್ರದ ಭಾಗವನ್ನು, ಇನ್ನು ಕೆಲವು ಶ್ಲೋಕಗಳು ಬೇಕಾದಾಗ ಶ್ಲೋಕಗಳನ್ನು ಸಂಸ್ಕೃತದಲ್ಲಿ ಕೊಡುತ್ತಾರೆ, ಉಳಿದದ್ದೆಲ್ಲ ಮಲಯಾಳದಲ್ಲಿ. ಹಾಗೆ ಶಿಲ್ಪರತ್ನ ಅಂತ ಶಿಲ್ಪಶಾಸ್ತ್ರ ಗ್ರಂಥ ಇದೆ.
ಕುಮಾರ ಎಂಬುವನಿಂದ ರಚಿಸಲ್ಪಟ್ಟದ್ದು ಅಧಿಕೃತವಾದ ಗ್ರಂಥ. ಅದು ಅಖಿಲ ಭಾರತ ಮಟ್ಟದಲ್ಲಿ ಮಾನ್ಯವಾದಂತಹ ಗ್ರಂಥ. ಕೇರಳದ ಶಿಲ್ಪಿಗಳಲ್ಲಿ ಕೇಳಿದರೆ ಅದರ ಮಲಯಾಳ ಪದ್ಯಗಳನ್ನು ಹೇಳ್ತಾರೆ, ಮೂಲ ಸಂಸ್ಕೃತ ಶ್ಲೋಕಗಳನ್ನು ಹೇಳುವುದಿಲ್ಲ ಅವರು. ಅದನ್ನು ಹಾಗೆ ಮಲಯಾಳದಲ್ಲಿ ಛಂದೋಬದ್ಧವಾಗಿ ರಚನೆ ಮಾಡಿದ್ದಾರೆ. ಇದು ಕೇರಳದ ಒಂದು ವೈಶಿಷ್ಟ್ಯ ಅಂತ ಹೇಳ್ಬೋದು. ಉಳಿದ ಕಡೆ ಎಲ್ಲ ಕನ್ನಡದಲ್ಲಿ ಪದ್ಯ ಹೇಳಿದರೆ ಆಗುವುದಿಲ್ಲ. ಪ್ರಶ್ನೆ ಅಷ್ಟಮಂಗಲ ಪ್ರಶ್ನೆಯಲ್ಲಿ ಕೇರಳದ ಜ್ಯೋತಿಷಿಗಳು ಬಂದರೆ ಕೇರಳದ ಮಲಯಾಳಿ ಪದ್ಯಗಳನ್ನು ಹೇಳಿ ವ್ಯಾಖ್ಯಾನ ಮಾಡುತ್ತಾರೆ. ಕನ್ನಡದಲ್ಲೂ ಜ್ಯೋತಿಷ್ಯ ಗ್ರಂಥ ಇದೆ, ಆದರೆ ಅದನ್ನು ನೋಡಿದವರು ಯಾರೂ ಇಲ್ಲ. ಭಾಮಿನಿ ಷಟ್ಪದಿಯಲ್ಲಿ ಮಾರ್ಕಂಡೇಯ ಜ್ಯೋತಿಷ್ಯ ಎನ್ನುವ ಒಂದು ಗ್ರಂಥ ಇದೆ. ಆ ಗ್ರಂಥದಲ್ಲಿ ಸಂಸ್ಕೃತದಲ್ಲಿ ಇರುವ ಹಾಗೆ ಇಡೀ ಬೃಹಜ್ಜಾತಕದ ಭಾಮಿನಿ ಷಟ್ಪದಿಯ ರೂಪದಲ್ಲಿ ಆ ಗ್ರಂಥ ಇದೆ. ಹಾಗೆ ಜಾತಕ ತಿಲಕ ಎನ್ನುವ ಶ್ರೀಧರಾಚಾರ್ಯ ಎನ್ನುವನ ಗ್ರಂಥ ಇದೆ. ಅದನ್ನು ಕರ್ನಾಟಕದಲ್ಲಿ ಪ್ರಶ್ನೆ ಹೇಳುವವರು ಯಾರು ಆಧಾರವಾಗಿ ಉಪಯೋಗಿಸುವುದಿಲ್ಲ. ಕೇರಳದಲ್ಲಿ ಮಲಯಾಳ ಗ್ರಂಥಗಳನ್ನು ಅಧಿಕೃತವಾಗಿ ಉಪಯೋಗಿಸ್ತಾರೆ. ಅದು ಸ್ವೀಕಾರಾರ್ಹವೂ ಮಾನ್ಯವೂ ಆಗ್ತದೆ. ಬೋಧಾಯನಾಚಾರ್ಯರ ಈ ಗ್ರಂಥಗಳಿಗೆ, ಬೋಧಾಯನಾಚಾರ್ಯರ ಗೃಹ್ಯ ಸೂತ್ರಗಳಿಗೆ ವಿಶ್ವಾಮಿತ್ರ ಕಾರಿಕೆ, ಯಾವ ವಿಶ್ವಾಮಿತ್ರ ಅಂತ ನಮ್ಗೆ ಗೊತ್ತಿಲ್ಲ. ವಿಶ್ವಾಮಿತ್ರರು ನಾವು ನಿತ್ಯ ಹೇಳುವ ವಿಶ್ವಾಮಿತ್ರರು ಅಲ್ಲ, ಬೇರೊಬ್ರು ಇದ್ರೋ ಗೊತ್ತಿಲ್ಲ. ವಿಶ್ವಾಮಿತ್ರರಂದ್ರೆ ಪ್ರಸಿದ್ಧ ಒಬ್ಬರೇ ಇರುವುದು. ಆದರೆ ಆ ಗ್ರಂಥದ ಸ್ವರೂಪದಲ್ಲಿ ಯಾವುದೇ ಹಸ್ತಪ್ರತಿಗಳ ರೂಪದಲ್ಲಿ ಇಲ್ಲದೇ ಇದ್ದದ್ರಿಂದ ಪ್ರಯೋಗಾಂತರ್ಗತವಾಗಿಯೇ ಆ ವಿಶ್ವಾಮಿತ್ರ ಕಾರಿಕೆಯ ಶ್ಲೋಕಗಳಿರುವುದರಿಂದ ಆ ಮೂಲ ಗ್ರಂಥದ ಸ್ವರೂಪ, ಗ್ರಂಥ ಕರ್ತೃವಿನ ದೇಶಕಾಲಾದಿಗಳನ್ನು ಚಿಂತಿಸುವುದಕ್ಕೆ ಅವಕಾಶವೇ ಇಲ್ಲದೇ ಹೋಗಿದೆ. ಕೇವಲ ಪ್ರಯೋಗ ಗ್ರಂಥದ ಒಳಗಡೆ ಇರುವ ಶ್ಲೋಕಗಳನ್ನು ಸಂಗ್ರಹಿಸಿ ಇತ್ತೀಚೆಗೆ ಅದೊಂದು ಗ್ರಂಥ ಸ್ವರೂಪವನ್ನು ಪಡೆದಿದೆ. ಅದರಲ್ಲಿ ಉಪಕ್ರಮ, ಉಪಸಂಹಾರ ಇದು ಯಾವುದೂ ಇಲ್ಲ. ನೇರವಾಗಿ ಸ್ಥಾನಪವನದ ನಿರ್ಣಯದಿಂದಲೇ ಆ ಗ್ರಂಥ ಪ್ರಾರಂಭ ಆಗುತ್ತದೆ. ಪ್ರಯೋಗ ಪ್ರಾರಂಭ ಆಗುವುದು ಅಲ್ಲಿಂದ. ಈ ರೀತಿಯಲ್ಲಿ ಬೋಧಾಯನ ಗೃಹ್ಯಸೂತ್ರಕ್ಕೆ ಕಾರಿಕೆಯ ಅನಂತರ ಭಾಷ್ಯದ ಸ್ಥಿತಿ, ಭಾಷ್ಯ ಗ್ರಂಥಗಳಿಲ್ಲ. ಈಗೊಂದು ಭಾಷ್ಯ ಗ್ರಂಥ ಅನಂತ ಕೃಷ್ಣ ಭಟ್ರಾಗಿದ್ದವರು ಒಂದು ಭಾಷ್ಯ ಬರೀಬಹುದು, ಅವಕಾಶ ಉಂಟು, ಅವರಿಗೆ ಸಾಮರ್ಥ್ಯವೂ ಉಂಟು. ಸಮಗ್ರ ಬೋಧಾಯನ ಗೃಹ್ಯಸೂತ್ರಕ್ಕೆ ಅದು ಎಷ್ಟು ಅವಶ್ಯ ಅಂದರೆ, ಗೃಹ್ಯಸೂತ್ರದ ಸ್ಥಾನಮಾನ ಏನು ಎಂಬುದೇ ನಮ್ಮ ಪುರೋಹಿತರ ಕಲ್ಪನೆಯಲ್ಲಿಯೇ ಇಲ್ಲ. ವ್ಯಾಖ್ಯಾನ ಬರೆದವರು ಕೂಡ ಕನ್ಯಾನಯೋರ್ ಭ್ರುವೋರ್ ಮಧ್ಯೆ ದರ್ಭೇಣ ಸಂಮಾರ್ಷ್ಟಿ ಅಂತ ಒಂದು ಸೂತ್ರ ಉಂಟು ಬೋಧಾಯನ ಗೃಹ್ಯ ಸೂತ್ರದಲ್ಲಿ. ಭ್ರುವೋರ್ ಮಧ್ಯೆ, ಕನ್ಯೆಯ ಮುಖದಲ್ಲಿ ಎರಡು ಹುಬ್ಬುಗಳ ಮಧ್ಯಭಾಗದಲ್ಲಿ ದರ್ಭೇಣ ಸಂಮಾರ್ಷ್ಟಿ, ದರ್ಭೆಯಿಂದ ಉಜ್ಜಬೇಕು ಅಂತ ಸೂತ್ರ. ಅದಕ್ಕೆ ಪ್ರಖ್ಯಾತ ವ್ಯಾಖ್ಯಾನಕಾರರು ದರ್ಭೇಣ ದರ್ಭದ್ವಯೇಣ ಇತ್ಯರ್ಥ. ದರ್ಭೇಣ ಅಂದ್ರೆ ಎರಡು ದರ್ಭೆಗಳಿಂದ ಅಂತ ಅರ್ಥ ಅಂತ ವ್ಯಾಖ್ಯಾನ ಬರೆದರು. ಬೋಧಾಯನರಿಗೆ ಹಾಗಾದ್ರೆ ದ್ವಿವಚನ ಉಂಟು ಅಂತಲೇ ಗೊತ್ತಿಲ್ವಾ? ದರ್ಭದ್ವಯೇಣ ಸಂಮಾರಷ್ಟಿ ಅಂತ ಬರೀಲಿಕ್ಕೆ ಅವರಿಗೆ ಬರ್ತಿರ್ಲಿಲ್ವಾ? ಇದನ್ನು ಯಾಕೆ ದರ್ಭದ್ವಯೇಣ ಸಂಮಾರಷ್ಟಿ ಅಂತ ಬರೆದ್ರು ಅಂದ್ರೆ, ಆ ಪಂಚಕ್ರೋಶೀಯ ಭಾಗದಲ್ಲಿ ಎರಡು ದರ್ಭೆಗಳನ್ನು ಪುರೋಹಿತರು ಉಪಯೋಗಿಸ್ತಾ ಇದ್ರು. ಆ ಇದ್ದ ಪುರೋಹಿತರ ಕರ್ಮವನ್ನು ಸೂತ್ರಾನುಸಾರಿಯಾಗಿ ಮಾಡುವುದಕ್ಕೋಸ್ಕರ ದರ್ಭೇಣ ದರ್ಭದ್ವಯೇಣ ಇತ್ಯರ್ಥ ಅಂತ ವ್ಯಾಖ್ಯಾನವನ್ನು ಬರೆದರು. ಈ ರೀತಿಯಲ್ಲಿ ವ್ಯಾಖ್ಯಾನ ಅದು ಈಗ ವಸ್ತುತಃ ಸಂಜೀವಿನಿ ವ್ಯಾಖ್ಯಾನ ಎನ್ನುವುದು ನಮ್ಮಲ್ಲಿ ಇರುವ ರೂಢಿಗಳನ್ನು ನೋಡಿಕೊಂಡು ಬರೆದ ವ್ಯಾಖ್ಯಾನ. ಅದರಲ್ಲಿ ಬೋಧಾಯನ ಗೃಹ್ಯಸೂತ್ರದಲ್ಲಿ ಹೇಳದೇ ಇದ್ದ ಆಶೌಚ ಪ್ರಕರಣವನ್ನು ಗೃಹ್ಯಸೂತ್ರಕಾರರ ಸೂತ್ರಗಳು ಎಂಬುದಾಗಿಯೇ ಸೇರಿಸಿದ್ದಾರೆ. ಆಶೌಚ ಪ್ರಕರಣ ಎನ್ನುವುದು ಗೃಹ್ಯಸೂತ್ರದ ವಿಷಯವೇ ಅಲ್ಲ. ಯಾವ ಸೂತ್ರಕಾರರು ಆಶೌಚ ಪ್ರಕರಣವನ್ನು ಗೃಹ್ಯಸೂತ್ರದಲ್ಲಿ ಸೇರಿಸಲಿಲ್ಲ. ಆಶ್ವಲಾಯನ ಗೃಹ್ಯಸೂತ್ರದಲ್ಲಿಲ್ಲ, ಆಪಸ್ತಂಭ ಗೃಹ್ಯಸೂತ್ರದಲ್ಲಿಲ್ಲ, ಪಾರಸ್ಕರ ಗೃಹ್ಯಸೂತ್ರದಲ್ಲಿಲ್ಲ, ಗೋಭಿಲ ಗೃಹ್ಯಸೂತ್ರದಲ್ಲಿಲ್ಲ, ದ್ರಾಕ್ಷಾಯಣ ಗೃಹ್ಯಸೂತ್ರದಲ್ಲಿಲ್ಲ. ಯಾವ ಗೃಹ್ಯಸೂತ್ರದಲ್ಲೂ ಆಶೌಚ ಪ್ರಕರಣ ಸೇರಲಿಲ್ಲ. ಯಾಕೆಂದ್ರೆ ಆಶೌಚ ಪ್ರಕರಣ ಎನ್ನುವುದು ಗೃಹ್ಯಸೂತ್ರದ ವಿಷಯವೇ ಅಲ್ಲ.
ಗೋತ್ರಪ್ರವರ ನಿರ್ಣಯವನ್ನು ಕೂಡ ಬೋಧಾಯನ ಶ್ರೌತ ಸೂತ್ರದಲ್ಲಿದ್ದ ಗೋತ್ರಪ್ರವರ ನಿರ್ಣಯವನ್ನು ಬೋಧಾಯನ ಗೃಹ್ಯ ಸೂತ್ರಕ್ಕೆ ಸೇರಿಸಿದ. ಆದ್ದರಿಂದ ಅದು ಸರ್ವತ್ರ ಸರ್ವದಾ ಗ್ರಾಹ್ಯವಾದ ಗ್ರಂಥ ಅಂತ ಒಪ್ಪಿಕೊಳ್ಳಿಕ್ಕಾಗುವುದಿಲ್ಲ. ಮೈಸೂರು ಪ್ರತಿಗೆ ಇದ್ದದ್ರಲ್ಲಿ ಸರ್ವಾಧಿಕವಾಗಿ ಸ್ವೀಕರಿಸಬಹುದಾದಂತಹ ಗ್ರಂಥ. ಹಾಗೆಂತ ಅದು ಪರಿಪೂರ್ಣ ಅಂತ ಹೇಳುವುದಕ್ಕೆ ಕೆಲವು ಸಮಸ್ಯೆಗಳಿವೆ, ಅದನ್ನು ಈಗಾಗಲೇ ಹೇಳಿದೆ. ಈ ರೀತಿಯಲ್ಲಿ ಕಾರಿಕೆ, ಇನ್ನೂ ನಮಗೆ ಪ್ರಯೋಗಕ್ಕೆ ಬೇಕಾದದ್ದು ಧರ್ಮಶಾಸ್ತ್ರಗಳ ನಿರ್ಣಯಗಳು. ಗೃಹ್ಯಸೂತ್ರ, ಕಾರಿಕೆ, ಅನಂತರ ಧರ್ಮಶಾಸ್ತ್ರದ ನಿರ್ಣಯಗಳು. ಯಾಕೆಂದ್ರೆ ಕರ್ಮಕಾಂಡದ ಕಾಲಗಳನ್ನು ನಿರ್ದೇಶಿಸುವುದು ವಿಸ್ತಾರವಾಗಿ ಸ್ಮೃತಿ ಗ್ರಂಥಗಳಲ್ಲಿ. ಉದಗಜನ ಆಪೂರ್ಯಮಾಣೆ ಪಕ್ಷೆ, ಕಾಲವನ್ನು ಸೂತ್ರಕಾರರು ಹೇಳಿರುವುದಷ್ಟೇ, ಅಥವಾ ಬೇರೆ ಬೇರೆ ಕರ್ಮಗಳಿಗೆ ಬೇರೆ ಬೇರೆ ಪ್ರಧಾನ ಕಾಲಗಳನ್ನು ಹೇಳಿದ್ದಾರೆ. ಉದಗಜನ ಉತ್ತರಾಯಣ ಆಗಬೇಕು, ಆಪೂರ್ಯಮಾಣ ಪಕ್ಷೆ ಚಂದ್ರನು ಪೂರ್ಣವಾಗುತ್ತಾ ಇರುವ ಪಕ್ಷ ಆಗಬೇಕು. ಈ ರೀತಿಯಲ್ಲಿ ಪ್ರಧಾನ ಕಾಲಗಳನ್ನು ಹೇಳಿದರು. ಅನಂತರದ ಕಾಲಗಳು ತಿಥಿ ಸಂಬಂಧವಾಗಿ, ನಕ್ಷತ್ರ ಸಂಬಂಧವಾಗಿ ನಿರ್ಣಯಗಳೆಲ್ಲ ಸ್ಮೃತಿ ಗ್ರಂಥಗಳಲ್ಲಿರುವುದು. ಅನಂತರದ ಗ್ರಂಥ ಸ್ಮೃತಿಗಳ ಅಧ್ಯಯನ ಬೇಕು, ಕಾರಿಕೆಯ ಅವಲೋಕನ ಬೇಕು, ಸೂತ್ರಕಾರರ ಪ್ರಧಾನ ನಿರ್ಣಯಗಳು ಬೇಕು. ಇದರ ಹಿನ್ನೆಲೆಯಲ್ಲಿ ನಮ್ಮ ಪ್ರಯೋಗ ಸಿದ್ಧವಾಗಬೇಕು. ಈಗ ಇರುವ ಪ್ರಯೋಗ ಆ ರೀತಿ ಸಿದ್ಧವಾದ ಲಕ್ಷಣಗಳಿಲ್ಲ. ಪ್ರಯೋಗಕಾರರು ಬಹಳ ಕಷ್ಟಪಟ್ಟು ಎಲ್ಲ ಕಡೆಯಿಂದಲೂ ವಿಷಯಗಳನ್ನು ಸಂಗ್ರಹಿಸಿ ಪ್ರಯೋಗವನ್ನು ಬರೆದಿದ್ದಾರೆ. ಆದರೆ ಯಾರೂ ಸರ್ವಜ್ಞರಿಲ್ಲ, ಯಾರೂ ಸರ್ವಜ್ಞರಲ್ಲ. ಪ್ರಯೋಗಕಾರರಾದರೂ ತಪ್ಪುಬಾರದು ಅಂತ ಇಲ್ಲ. ಒಬ್ಬ ಅದರಲ್ಲೊಂದು ತಪ್ಪು ಹೇಳಿದ್ದಾನೆ ಅಂತ ಆದರೆ ಅವ ಪ್ರಯೋಗಕಾರರಿಗಿಂತ ದೊಡ್ಡ ಜನ ಅಂತಲ್ಲ, ಅವನಿಗೆ ಕಂಡಿದೆ ಅದು. ಅದನ್ನು ನಾವು ಪ್ರಾಂಜಲವಾಗಿ ಸ್ವೀಕರಿಸಬೇಕು. ಇವನೇ ಯಾರು ಹೇಳುವುದಕ್ಕೆ ಅಂತ ಪ್ರಶ್ನಿಸುವುದಲ್ಲ, ಇವನಿಗೇನು ಅಧ್ಯಯನ ಇದೆ ಅಂತ ಪ್ರಶ್ನಿಸುವುದಲ್ಲ. ಆ ವಿಷಯ ಹೌದೋ ಅಲ್ಲೋ ಅಂತ ಮೊದಲು ಜಿಜ್ಞಾಸೆ ಮಾಡಬೇಕು. ಅನಂತರ ಈಗ ಒಂದು ತಪ್ಪಿದೆ ಅಂತ ಹೇಳಿದರೆ ಒಪ್ಪಿಕೊಳ್ಳುವ ಪುರೋಹಿತರೇ ಇಲ್ಲ. ಸಣ್ಣ ಉದಾಹರಣೆ, ಪುಣ್ಯಾಹ ವಾಚನೆಯಲ್ಲಿ ಒಂದು ದಕ್ಷಿಣೆ ಕೊಡುವುದಕ್ಕಿದೆ. ಇಮಾ ಆಪಹ, ಆ ಸಂದರ್ಭದಲ್ಲಿ ಈಗ ಏನು ಮಾಡ್ತಾರೆ ಅಂದರೆ ದಕ್ಷಿಣೆ ತಕ್ಕೊಂಡು ತುಳಸಿ ಇಟ್ಟು ಆಮೇಲೆ ಅದಕ್ಕೆ ನೀರೆರೆದು ಸಂಕಲ್ಪ ಮಾಡಿ ಕೊಡುವ ಕ್ರಮ ಇದೆ. ಇದು ಸರ್ವಥಾ ತಪ್ಪು. ದಕ್ಷಿಣೆಗೆ ದಾರಾದತ್ತವಾಗಿ ಕೊಡುವುದಕ್ಕೇ ಇಲ್ಲ ಅಂತ ಸ್ಪಷ್ಟವಾಗಿ ಆಪಸ್ತಂಭ ಗೃಹ್ಯ ಸೂತ್ರದಲ್ಲಿದೆ. ಯಥಾ ಶ್ರುತಿ ವಿಹಾರೆ ಅಂತ ಸೂತ್ರ. ಶ್ರುತಿ ವಿಹಾರೆ ಅಂದರೆ ಶ್ರೌತಗಳಲ್ಲಿ ಮುಷ್ಟಿ ತೆಗೆದು ದಕ್ಷಿಣೆ ಕೊಡುವುದು. ದತ್ತ ಮಾಡಲಿಕ್ಕಿಲ್ಲ, ನೀರೆರೀಲಿಕ್ಕೂ ಇಲ್ಲ, ತುಳಸಿ ಇಡುವುದಕ್ಕೂ ಇಲ್ಲ. ಸೂತ್ರಕಾರರ ಕಾಲದಲ್ಲಿ ತುಳಸಿಯೇ ಇರಲಿಲ್ಲ. ತುಳಸಿಯ ಉಲ್ಲೇಖವೇ ಗೃಹ್ಯ ಸೂತ್ರಗಳಲ್ಲಿಲ್ಲ. ತುಳಸಿಯ ಉಲ್ಲೇಖ ವೇದಗಳಲ್ಲಿಲ್ಲ, ಸಂಹಿತೆಗಳಲ್ಲಿಲ್ಲ. ತುಳಸಿಯ ಅಧಿಕೃತ ಉಲ್ಲೇಖ ಪ್ರಾರಂಭವಾಗುವುದು ಪುರಾಣಗಳಲ್ಲಿ, ಅನಂತರದ ಗ್ರಂಥಗಳಲ್ಲಿದೆ. ಅದಕ್ಕಷ್ಟು ಮಹತ್ವ ಯಾಕೆ ಕೊಟ್ಟರು ಅಂದರೆ ಅದರ ಔಷಧೀಯ ಗುಣಗಳನ್ನು ಕಂಡು ಅದಕ್ಕೆ ಮಹತ್ವವನ್ನು ಕೊಟ್ಟರು. ಸಸ್ಯಶಾಸ್ತ್ರ ವಿಜ್ಞಾನಿಗಳ ಪ್ರಕಾರ ಕೆಲವರು ಒಪ್ಪಿದ್ದಾರೆ ಅದನ್ನು. ಈ ತುಳಸಿ ಎನ್ನುವುದು ಅಲೆಕ್ಸಾಂಡರನೊಟ್ಟಿಗೆ ಗ್ರೀಕ್ ದೇಶದಿಂದ ಬಂದಂತಹ ಒಂದು ಸಸ್ಯ ವಿಶೇಷ ಅಂತ DVGಯವರ ಮಗ BGL ಸ್ವಾಮಿ ಅವರು ಸಸ್ಯ ಸಂಪತ್ತು ಎನ್ನುವ ಪುಸ್ತಕದಲ್ಲಿ ಸಂಶಯ ಸಹಿತವಾಗಿ ಬರೆದಿದ್ದಾರೆ. ಅದು ನಿರ್ಣಯ ಅಲ್ಲ, ಹಾಗೊಂದು ಸಂಶಯಕ್ಕೆ ಅವಕಾಶ ಇದೆ. ಅದಕ್ಕಿಂತ ಮೊದಲಿನ ಯಾವುದೇ ಗ್ರಂಥಗಳಲ್ಲಿ ತುಳಸಿಯ ಉಲ್ಲೇಖವೇ ಸಿಗುವುದಿಲ್ಲ. ಅದಕ್ಕಿಂತ ಹೆಚ್ಚು ಅನೇಕ ವಾಸ್ತುಶಾಸ್ತ್ರ ಗ್ರಂಥಗಳಿವೆ. ಯಾವುದೇ ವಾಸ್ತುಶಾಸ್ತ್ರ ಗ್ರಂಥದಲ್ಲಿ ಮನೆಯ ಎದುರುಗಡೆ ತುಳಸಿ ಕಟ್ಟೆಯ ಸ್ಥಾನವನ್ನು ಹೇಳಲಿಲ್ಲ. ಮನುಷ್ಯಾಲಯ ಚಂದ್ರಿಕೆಯಿಂದ ತೊಡಗಿ ಮಯಮತ ಸಮರಾಂಗಣ ಸೂತ್ರದಂತಹ ಗ್ರಂಥಗಳು, ಅದಕ್ಕಿಂತಲೂ ಹಿಂದೆ ಅಪರಾಜಿತ ಪೃಚ್ಛ ಎನ್ನುವ ವಾಸ್ತುಶಾಸ್ತ್ರ ಗ್ರಂಥ, ಆ ಯಾವುದೇ ಗ್ರಂಥಗಳಲ್ಲಿ ಮನೆಯ ಎದುರು ಮಲ್ಲಿಗೆಯ ಸಸಿ ನಡುವುದಕ್ಕೆ ಕಟ್ಟೆಯ ಆಯವನ್ನು ಹೇಳಿದ್ದಾರೆ. ಮಲ್ಲಿಕಾ ಕುಟ್ಟಿಮ ಅಂತ ಅದಕ್ಕೆ ಹೆಸರು. ಈಗ ಮಲ್ಲಿಕಾ ಕುಟ್ಟಿಮ ಎನ್ನುವ ಸ್ಥಾನದಲ್ಲಿ ನಾವು ತುಳಸಿಯನ್ನು ಇಡುವುದು, ಅದರಲ್ಲಿ ವಿಷಯ, ಅದು ಪ್ರತ್ಯೇಕ ವಿಷಯ. ಈ ಯಥಾ ಶ್ರುತಿ ವಿಹಾರೆ,
ಸಂಕಲ್ಪಪೂರ್ವಕವಾಗಿ ಜಲಧಾರಾಪೂರ್ವಕವಾಗಿ ಕೊಡಬೇಕಾದದ್ದು ದಾನ, ದಕ್ಷಿಣೆ ಅಲ್ಲ. ಆದರೆ ಇದನ್ನು ಹೇಳಿದರೆ ದಕ್ಷಿಣೆಗೆ ನೀರೆರಿಲಿಕ್ಕಿಲ್ಲ ಅಂತ ಹೇಳಿದರೆ ಹೇಳಿದವನಿಗೆ ತಲೆ ಸರಿ ಇಲ್ಲ ಅಂತ ಹೇಳಿಯಾರೇ ಹೊರತು ಇವತ್ತು ಕರ್ಮಾಂಗವಾದ ದಕ್ಷಿಣೆಗೆ ತುಳಸಿ ಬೇಡ, ನೀರೆರಿಲಿಕ್ಕಿಲ್ಲ, ಅದು ಹಾಗೆಯೇ ಕೊಡುವುದು ಅಂತ ಹೇಳಿದರೆ ಯಾರೂ ಒಪ್ಲಿಕ್ಕಿಲ್ಲ. ಪುರೋಹಿತರು ಒಪ್ಲಿಕ್ಕಿಲ್ಲ, ಗೃಹಸ್ಥರು ಒಪ್ಲಿಕ್ಕಿಲ್ಲ. ಅದ ನೀರೆರೆದು ಆ ನೀರಿನಿಂದ ಆ ನೋಟು ಚಂಡಿಯಾಗಿ ಆಮೇಲೆ ದಕ್ಷಿಣ ಸಿಕ್ಕಿದ ತಕ್ಷಣ ಪುರೋಹಿತರದನ್ನು ತಮ್ಮ ವಸ್ತ್ರಗಳಿಗೆ ಆ ನೀರನ್ನು ರವಾನೆ ಮಾಡಿ ಎಲ್ಲ ಆಗಬೇಕು ಒಂದು ರೀತಿಯಲ್ಲಿ ವ್ಯವಸ್ಥೆ. ಇಂತಹ ಅನೇಕ ಸೂತ್ರ ವಿರುದ್ಧವಾದಂತಹ ವಿಚಾರಗಳು ಅನುಷ್ಠಾನದಲ್ಲಿವೆ. ಅವು ಯಾಕೆ ಅನುಷ್ಠಾನದಲ್ಲಿವೆ ಅಂದರೆ ಶ್ರೌತದ ಪರಿಚಯ ಇಲ್ಲ, ಗೃಹ್ಯ ಸೂತ್ರಗಳ ಪರಿಚಯ ಇಲ್ಲ, ಸ್ವತಂತ್ರ ಅಧ್ಯಯನ ಇಲ್ಲ. ಸ್ಮೃತಿಗಳು ಏನು ಹೇಳುತ್ತವೆ, ಶ್ರುತಿಗಳು ಏನು ಹೇಳುತ್ತವೆ, ಗೃಹ್ಯ ಸೂತ್ರಗಳು ಏನು ಹೇಳುತ್ತವೆ ಎಂಬುದರ ಬಗ್ಗೆ ಪರಿಜ್ಞಾನ ಇಲ್ಲದೆ ಇರುವುದರಿಂದ, ಅಧ್ಯಯನ ಇಲ್ಲದೆ ಇರುವುದರಿಂದ ಆದ ತೊಂದರೆ. ಪೌರೋಹಿತ್ಯ ಮಾಡಬೇಕಾದ್ರೆ ನಿರ್ಣಯ ಬೇಕಿತ್ತು, ಗೃಹ್ಯ ಸೂತ್ರವನ್ನು ಅಧ್ಯಯನ ಮಾಡಲೇಬೇಕು ಎಂಬ ಒಂದು ನಿರ್ಣಯ ಇರ್ತಿದ್ರೆ ಸ್ವಲ್ಪ ಉಪಕಾರ ಆಗುತ್ತಿತ್ತೋ ಏನೋ. ಈಗ ಗೃಹ್ಯ ಸೂತ್ರ ಎಂಥದ್ದು? ಗೃಹ್ಯ ಸೂತ್ರ ಅದರ ಬಗ್ಗೆ ಒಂದು ಕಲ್ಪನೆಯೇ ಇಲ್ಲ. ಮತ್ತೆ ಇನ್ನು ಪ್ರಯೋಗ ಗ್ರಂಥಗಳನ್ನು ಆದ್ಯಂತ ಅಧ್ಯಯನ ಮಾಡುವ ವ್ಯವಸ್ಥೆ ಇದ್ರಾದರೂ ಅಲ್ಲಲ್ಲಿ ಬೋಧಾಯನಾಚಾರ್ಯ ಅಂತ ಬರ್ತದೆ, ಬೋಧಾಯನ ಗೃಹ್ಯ ಸೂತ್ರ ಅಂತ ಬರ್ತದೆ. ಒಂದೊಂದು ವಾಕ್ಯಗಳನ್ನು ಉದ್ಧರಿಸಿ ಕೊಡ್ತಾರೆ. ಆವಾಗ ಬೋಧಾಯನ ಗೃಹ್ಯ ಸೂತ್ರ ಅಂತ ಒಂದು ಗ್ರಂಥ ಇತ್ತು, ಅದು ನಮಗೆ ಆಧಾರಭೂತವಾದದ್ದು ಎನ್ನುವ ವಿಚಾರವಾದರೂ ನೆನಪಾದೀತು. ಆದರೆ ಒಂದು ಉಪಕಾರ ಇದೆ, ಬೋಧಾಯನರಿಗೆ ಒಂದು ನಮಸ್ಕಾರ ಉಂಟು ನಮ್ಮ ಎಲ್ಲ ಕರ್ಮಕಾಂಡದಲ್ಲಿ. ಅದನ್ನೊಂದನ್ನು ಯಾರೂ ಬಿಡಲಿಲ್ಲ, ಎಲ್ಲರೂ ಹೇಳ್ತಾರೆ. ಯಾಕೆಂದರೆ ಅದು ಅಪ್ಪನ ಪಾಠವೇ ಹಾಗೆ, ಗುರುವಿನ ಪಾಠವೇ ಹಾಗೆ. ಬೋಧಾಯನಾಚಾರ್ಯೇಭ್ಯೋ ನಮಃ ಅಂತ ಬಹುವಚನದಲ್ಲಿ ಕರ್ಮ ಆರಂಭದಲ್ಲೊಂದುಂಟು, ಅದಷ್ಟೇ. ಅದು ಬೋಧಾಯನರು ಯಾರು, ಅವರು ಬರೆದ ಪುಸ್ತಕ ಏನು, ಆ ಪುಸ್ತಕದಲ್ಲಿ ಏನುಂಟು ಎನ್ನುವ ವಿಚಾರ ತಿಳಿದಿದೆಯೋ ಇಲ್ವೋ ಗೊತ್ತಿಲ್ಲ. ಈ ರೀತಿಯಲ್ಲಿ ಗೃಹ್ಯ ಸೂತ್ರದ ಅಧ್ಯಯನದ ಅಭಾವ, ಅವುಗಳ ಅರ್ಥಾನುಸಂಧಾನದ ಅಭಾವ, ಆ ಗೃಹ್ಯ ಸೂತ್ರ ಮತ್ತು ಪ್ರಯೋಗಗಳ ಸಮನ್ವಯ ಸಂಬಂಧ ಹೇಗೆ ಉಂಟು ಎನ್ನುವ ತಿಳುವಳಿಕೆ ಇಲ್ಲದೇ ಇರುವುದು ಪ್ರಕೃತ ಸೂತ್ರ ವಿರುದ್ಧವಾದ, ಸೂತ್ರ ನಿಷ್ಠವಾಗದೇ ಇರುವ ಅನೇಕ ಕರ್ಮಗಳಿಗೆ ಕಾರಣ. ಇದು ಅತ್ಯಂತ ಹೆಚ್ಚು ಸೂತ್ರ ನಿಷ್ಠವಾಗದೇ ಇರುವುದು ಅಪರ ಪ್ರಯೋಗ. ಪೂರ್ವ ಪ್ರಯೋಗವಾದರೂ ದೊಡ್ಡ ವಿಷಯ ಅಲ್ಲ. ಯಾಕೆ ಅಂದರೆ ನಮಗೆ ದೇವಕರ್ಮಕ್ಕಿಂತ ಪಿತೃಕರ್ಮ ಪ್ರಧಾನ. ಇಡಾದೇವಹೂ ಎನ್ನುವ ಮಂತ್ರದಲ್ಲಿ ದೇವಾವಂತು ಶೋಭಾಯೈ ಪಿತರಹ ಅನುಮದಂತು, ದೇವತೆಗಳು ಅನುಗ್ರಹವನ್ನು ಮಾಡಬೇಕಾದ್ರೆ ಪಿತೃಗಳು ಅನುಮೋದನೆಯನ್ನು ಕೊಡಬೇಕು ಎನ್ನುವ ಒಂದು ವಿಷಯ ಇದೆ. ಎಷ್ಟು ದೊಡ್ಡ ಯಜ್ಞ ಮಾಡಿದರೂ ಶ್ರಾದ್ದ ಮಾಡದೇ ಇದ್ದವನಿಗೆ ಯಜ್ಞದ ಫಲವನ್ನು ದೇವತೆಗಳು ಅನುಗ್ರಹಿಸುವುದೇ ಇಲ್ಲ. ಆದ್ದರಿಂದ ಪಿತೃಕರ್ಮ ಎನ್ನುವುದು ಅತ್ಯಂತ ಪ್ರಧಾನ. ಮನುಸ್ಮೃತಿಯಲ್ಲಿ ಮತ್ತು ಮಹಾಭಾರತದ ಶಾಂತಿ ಪರ್ವದಲ್ಲಿ ಒಂದು ಶ್ಲೋಕ ಇದೆ, ನ ಬ್ರಾಹ್ಮಣಂ ಪರೀಕ್ಷೇತ ದೈವೇ ಕರ್ಮಣಿ ಕುತ್ರಚಿತ್ ಪಿತೃಯೇ ಕರ್ಮಣಿ ಸಂಪ್ರಾಪ್ತೆ ಪರೀಕ್ಷ್ಯ ಬ್ರಾಹ್ಮಣಂ ವಿದುಹು. ಇದು ಶ್ಲೋಕ ಸ್ವಲ್ಪ ವ್ಯತ್ಯಾಸದೊಂದಿಗೆ ಶಾಂತಿ ಪರ್ವದಲ್ಲಿ ಭೀಷ್ಮರು ಯುಧಿಷ್ಠರನಿಗೆ ಕೊಡುವ ಉಪದೇಶದ ಸಂದರ್ಭದಲ್ಲಿದೆ. ಈ ಪಾಠ ಮನುಸ್ಮೃತಿಯಲ್ಲಿ ನ ಬ್ರಾಹ್ಮಣಂ ಪರೀಕ್ಷೇತ ದೈವೇ ಕರ್ಮಣಿ ಕುತ್ರಚಿತ್ ಪಿತೃಯೇ ಕರ್ಮಣಿ ಸಂಪ್ರಾಪ್ತೆ ಪರೀಕ್ಷೆ ಬ್ರಾಹ್ಮಣಂ ವಿದುಹು. ಆ ರೀತಿಯಲ್ಲಿ ಒಂದು ಬ್ರಾಹ್ಮಣ ಪರೀಕ್ಷೆಗೆ ಒಳಗಾಗುವುದು ಅಪರ ಕ್ರಿಯೆಯಲ್ಲಿ. ಆದ್ದರಿಂದ ಅತ್ಯಂತ ಸೂತ್ರ ನಿಷ್ಠವಾಗಿರಬೇಕಾದದ್ದು ಸಾಂವತ್ಸರಿಕ ಶ್ರಾದ್ದ, ಅನಂತರ ಸಮಗ್ರ ಉತ್ತರ ಕ್ರಿಯೆ. ಈ ಸಮಗ್ರ ಉತ್ತರ ಕ್ರಿಯೆ ಮತ್ತು ಶ್ರಾದ್ದವನ್ನು ಅನಂತ ಕೃಷ್ಣ ಭಟ್ರು ಸೂತ್ರ ನಿಷ್ಠವಾಗಿ ಅಧ್ಯಯನ ಮಾಡುವುದಕ್ಕೆ ತೊಡಗಿದ್ದಾರೆ. ಬೇಗ ಅವರ ಅಧ್ಯಯನ ಮುಗಿದು ಸೂತ್ರನಿಷ್ಠವಾದ ಅಪರ ಪ್ರಯೋಗ ಒಂದು ನಮಗೆ ದೊರೆಯಲಿ ಅಂತ ಭಗವಂತನಲ್ಲಿ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ.